ನಿಮ್ಗೆ ದೊಡ್ಡ ಮರ ನಟ್ಟರೆ ಕರೆಂಟ್ ಕಂಬಕ್ಕೆ ತಗುತ್ತೆ ಅಂತ ಹೇಳಿದ್ರೆ ನೀವು ಪಾರಿಜಾತದ ಗಿಡ ನಟ್ಕೊಳ್ಬಹುದು, ಹೊಂಗೆ ಗಿಡ ನಟ್ಕೊಳ್ಬಹುದು. ಆಮೇಲೆ ಈಗ ಅಶೋಕ ಅಂತ ಒಂದು ಗಿಡ ಬಂದಿದೆ, ಅದನ್ನ ಬೇಕಾದ್ರೆ ಅರ್ಧದಲ್ಲೇ ಕಟ್ ಮಾಡ್ಕೊಂಡ್ರೆ ಅಲ್ಲೊಂದು ಸಿಟಿಲಿ ಮರ ಬೆಳೆಸಿದ್ರೆ ಅದೊಂದು ರೋಗ ಇದೆ, ಏನು KEB ಅವ್ರು ಬಂದು ಕಟ್ ಮಾಡೋದು, ಅರಣ್ಯ ಇಲಾಖೆಯವ್ರು ನೋಡೋದು, KEB ಅವ್ರು ಕಟ್ ಮಾಡೋದು. ಹಾಗೆ ಆಗ್ಬಾರ್ದು. ಅದಕ್ಕೆ ಸೂಕ್ತವಾದ ಅಂತಂತ ಮರಗಳನ್ನ ಮಾಡಬೇಕು. ಸರ್ಕಾರನೂ ಅಷ್ಟೇ ಅದಕ್ಕೆಲ್ಲ ಸ್ವಲ್ಪ ಯೋಚನೆ ಮಾಡಿ ಪಕ್ಷರಹಿತವಾಗಿ ಒಂದು ಕಮಿಟಿ ಮಾಡಬೇಕು, ಪಕ್ಷರಹಿತವಾದ ಕಮಿಟಿ ಮಾಡಬೇಕು. ಇವಾಗ ಏನಂತ ಹೇಳಿದ್ರೆ ಇವತ್ತು ಒಬ್ಬ ನ್ಯಾಯಾಧೀಶ ನೇಮಕ ಮಾಡಬೇಕು ಅಂದ್ರೆ ರಾಜಕೀಯ ಪಕ್ಷದ ಬೆಂಬಲ ಇರಬೇಕು, ಅಥವಾ ರಾಜಕೀಯಕ್ಕೆ ಬೇಕಾದಂಗೆ ಇರಬೇಕು. ಆ ತರದ ವ್ಯವಸ್ಥೆ ಆಗಿದೆ. ಅಂತದ್ರಲ್ಲಿ ನಾವೇನು ಮಾಡ್ಕೊಳಕ್ ಆಗಲ್ಲ. ಈಗ ನೋಡಿ, ಈಗ ಒಂದು 15-20 ದಿನ ಆಯ್ತು ನಮ್ಮ ಅಗಸೆ, ನುಗ್ಗೆ, ಗ್ಲಿಸಿಡಿಯದ ಲೈನು ನಿಮ್ಗೆ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ. ಈ ಮಟ್ಟಕ್ಕೆ ಈಗ ಇಲ್ಲಿ ಬಂದಿದೆ. ಇದಕ್ಕೆಲ್ಲ ಇವಾಗ ಮಧ್ಯದಲ್ಲಿ ಲ್ಯಾಟ್ರನ್ ಕೊಟ್ಕೊಂಡಿದೀವಿ. ಇದೆಲ್ಲ ಈಗ ಲ್ಯಾಟ್ರನ್ ಕೊಟ್ಟಿದೀವಿ. ಈ ಮಧ್ಯದಲ್ಲಿ ಏನಾಗ್ತದೆ, ನಮ್ಗೆ ಅಡಿಕೆ ಬರ್ತದೆ ಸೈಡಲ್ಲಿ, ಅಡಿಕೆ ಮತ್ತೆ ಅರಿಶಿಣವನ್ನ ಈ ಸೈಡಲ್ಲಿ ನಾವು ಹಾಕ್ತೇವೆ. ಆಗ ಅಲ್ಲಿ ಪರ್ಮನೆಂಟ್ ಆಗಿ ಅಲ್ಲಿ ನೀರು ಬೀಳ್ತಾ ಇರ್ತದೆ. ಅಡಿಕೆ ಗಿಡ ಇಲ್ಲಿ ಪೂರ್ವ ಪಶ್ಚಿಮಕ್ಕೆ 6 ಅಡಿ, ಉತ್ತರ ದಕ್ಷಿಣಕ್ಕೆ 10 ಅಡಿಗೆ ನಾವು ಅದನ್ನ ತೀರ್ಮಾನ ಮಾಡಿದೀವಿ. ಇದೊಂದು ಒಳ್ಳೆ ಸುಂದರವಾದ ರಸ್ತೆ ತರ ಈಗ ಇದೆ. ಇದು ಕೂಡ ಅಷ್ಟೇ, ಇದೆಲ್ಲ ನಾವು ಲೈನ್ಗಳಾಗ್ಲೇ ರೆಡಿ ಮಾಡಿದೀವಿ. ಇನ್ನು ಇವಾಗ ಈ ರಸ್ತೆಗೆ ಸರಿ ಮಾಡಕ್ಕೆ ಈಗ ಸ್ವಲ್ಪ ಮಣ್ಣು, ಹೊರಗಡೆಯಿಂದ ಮಣ್ಣು, ಈ ಮಣ್ಣು ತಿರ್ಗಾಡಕ್ಕೆ ಸ್ವಲ್ಪ ಮಳೆ ಬಿದ್ರೆ ಕಷ್ಟ ಆಗ್ತದೆ ಅಂದ್ಬಿಟ್ಟು ಬೇರೆ ಮಣ್ಣನ್ನ ಇವಾಗ ನಾವು ಈ ಜಮೀನಿಗೆ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ವಿ, ರಸ್ತೆ ಭಾಗವನ್ನ. ಹಾಗೆ ಇದೊಂದು ಬಹಳ ಅದ್ಭುತವಾದ, ನಿಮ್ಗೆ ಆಗಾಗ ಹೇಳ್ತಾ ಇದ್ದೀನಿ ನಾನು, ಉಗನಿ ಎಂಬು, ನಮ್ಮ ಗುಂಡಲ್ ಡ್ಯಾಮ್ ಹತ್ರ ಉಗನಿ ಎಂಬು ನೋಡಿ, ಮೊನ್ನೆ ಎಲ್ಲ ಕಟ್ ಮಾಡಿದ್ದು ಎಲ್ಲ ಈ ಕಡೆ ರಸ್ತೆಗೆ ಬರ್ತಾ ಇದೆ. ಮತ್ತೆ ಕರೆಂಟ್ ಕಂಬದ ಮೇಲೆಲ್ಲ ನಿಮ್ಗೆ ಆಗಾಗ ಇದು ಕಾಣಿಸ್ಕೊಳ್ತಾ ಇದೆ. ಬಹಳ ಅದ್ಭುತವಾದ ಒಂದು ಇದು ಗಿಡ, ಬಳ್ಳಿ ನೋಡಿ. ಬಳ್ಳಿಯಲ್ಲಿ ಎಲ್ಲ ಎಲೆ ಎಲ್ಲ ನೋಡಿ, ಈ ತರ ಕಜ್ಜಿ 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 ಕಜ್ಜಿ, ಇವೆಲ್ಲ ನಮಗೆ ಉಪಯುಕ್ತವಾದಂತ ಇದು. ಈ ಎಲೆಗಳು ನೋಡಿ, ಈ ರೀತಿ ಎಲ್ಲ ವಾತಾವರಣದಲ್ಲಿರುವಂತಹ ರೈಜೋಬಿಯಂ ಬ್ಯಾಕ್ಟೀರಿಯಾಗಳನ್ನ ಎಲೆಗಳಲ್ಲೂ ಬೇರುಗಳಲ್ಲೂ ಎಲ್ಲ ಕಡೆ ಸಂಗ್ರಹ ಮಾಡಿ, ಇವೆಲ್ಲ ತುಂಬಾ ನಿಮಗೆ ಬಹಳ ಒಳ್ಳೇದು. ಅದ್ರ ಜೊತೆಗೆ ಇಲ್ಲಿ ಬೇವಿನ ಗಿಡನೂ ಇದೆ. ಇವನ್ನೆಲ್ಲ ನೀರಲ್ಲಿ ಕೊಳೆ ಹಾಕ್ಬಿಟ್ಟು ನಿಮ್ಮ ಜಮೀನಿಗೆ ಸುಮ್ಮನೆ ಮಣ್ಣಿಗೆ ಮಿಕ್ಸ್ ಮಾಡಿ, ಮಣ್ಣನ್ನ ಫಲವತ್ತತೆಗೊಳಿಸಿ. ಅವಾಗ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ. ಭೂಮಿಯನ್ನ ನಾವೇನ್ ಮಾಡ್ಬೇಕು, ಮಣ್ಣನ್ನ ಬರೀ ನೀವು NPK ಅನ್ಕೊಂಡು ಯೂರಿಯಾ, ಸುಫಲ, ಪೊಟಾಸನ ಜಮೀನಿಗೆ ಹಾಕಿ ನಾಶ ಮಾಡೋ ಬದಲು ನಿಮ್ಮ ಭೂಮಿಗೆ ಅವುಗಳನ್ನ ಯಾವುದನ್ನು ಬಳಸದೆ ಹಾಗೆ ನ್ಯಾಚುರಲ್ ಆಗಿ ಬಿಟ್ಬಿಡ್ಬೇಕು. ಅಲ್ಲಿರೋ ಕಸ ಕಡ್ಡಿಗಳನ್ನೆಲ್ಲ ಅಲ್ಲೇ ಬಿಟ್ಬಿಡ್ಬೇಕು. ಅದೇ ನಿಜವಾದ ಕೃಷಿ. ನಿಜವಾದ ಕೃಷಿ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಸಲ ಗಿಡ ನಟ್ಟ ಮೇಲೆ ಅದಕ್ಕೆ ಒಂದ್ ಸ್ವಲ್ಪ ದಿನ ಪೋಷಣೆ ಆಗುವಷ್ಟು ನೀರ್ ಕೊಟ್ಕೊಂಡು, ಅದ್ರ ಸುತ್ತ ಕಳೆನ ಸ್ವಲ್ಪ ನಿಯಂತ್ರಣ ಮಾಡ್ಕೊಂಡು, ಆಮೇಲೆ ಅದನ್ನ ಹಾಗೆ ನ್ಯಾಚುರಲ್ ಆಗಿ ಬಿಟ್ಬಿಡ್ಬೇಕು. ಯಾವಾಗೋ ಒಂದ್ಸಲ ಮಳೆ ಬಂದಾಗ ನೀರ್ ಕೊಡ್ಬೇಕು. ಆಮೇಲೆ ನಮ್ಮ ಹತ್ರ ಏನಾದ್ರು ಬೋರ್ ಇದೆ, ಮಿಷಿನ್ ಇದೆ, ಅಥವಾ ಬಾವಿ ಇದೆ ಅಂದ್ರೆ ಅದಕ್ಕೆ ಒಂದು ಸೂಕ್ತವಾದ ಮಿತವಾಗಿ ನೀರ್ ಕೊಡ್ಬೇಕು. ಯಾವುದೇ ಗಿಡಕ್ಕೂ ಬಹಳ ಮಿತವಾಗಿ ನೀರ್ ಕೊಡ್ಬೇಕು. ನೀವು ಜಾಸ್ತಿ ಕೊಟ್ಬಿಟ್ಟಾಗ ಏನಾಗ್ತದೆ, ಆ ಗಿಡಕ್ಕೆ ಒಂಥರ ಅಭ್ಯಾಸ ಆಗ್ಬಿಡ್ತದೆ. ಈ ಗಿಡಗಳಿಗೆ ನೀರ್ ಕೊಡೋದು ಬಹಳ ಒಂದು ಟೆಕ್ನಿಕ್ ಅದು. ಇವಾಗ ನೋಡಿ, ನಮ್ಗೆ ಏನಾಗಿದೆ, ಇವಾಗ ಈ ಲೈನಲ್ಲಿ ನಮ್ಗೆ ಇವಾಗ ಅಗಸೆ ಇದೆ, ಈ ಲೈನಲ್ಲಿ ಫುಲ್ ಅಗಸೆ ಇದೆ. ಇಲ್ಲಿ ನಮ್ಗೆ ಈ ಲೈನಲ್ಲಿ ನುಗ್ಗೆ ಇದೆ. ನುಗ್ಗೆಗೆ ನಮ್ಗೆ ನೀರ್ ಕಡಿಮೆ ಇರಬೇಕು. ಅದಕ್ಕೆ ಏನ್ ಮಾಡ್ಬೇಕು, ನಾವು 3 ದಿನದಲ್ಲಿ ಒಂದ್ಸಲ ಮಾತ್ರ ನೀರ್ ಕೊಡೋದು. ಬಾಕಿ ದಿನದಲ್ಲಿ ಇಲ್ಲಿ ಗೇಟ್ ವಾಲ್ ಇದೆ, ಗೇಟ್ ವಾಲ್ನ ಬಂದ್ ಮಾಡ್ಬಿಡೋದು. ಈ ಗೇಟ್ ವಾಲ್ನ ಬಂದ್ ಮಾಡ್ಬಿಟ್ರೆ ಈ ಕಂಪ್ಲೀಟ್ ನುಗ್ಗೆ ಲೈನ್ಗೆ ನೀರೇ ಹೋಗೋದಿಲ್ಲ. 3 ದಿನ ಆದ್ಮೇಲೆ 4ನೇ ದಿನ ನಾವು ನುಗ್ಗೆಗೆ ನೀರ್ ಕೊಡ್ಬೋದು. ಯಾಕೆಂದ್ರೆ ಈ ರೀತಿ ನಾವು ಪ್ಲಾನ್ ಮಾಡಿ, ಕೆಲವರು ಕೇಳ್ತಾರೆ, ಏನು ಒಂದ್ ಲೈನ್ ಅಗಸೆ, ಒಂದ್ ಲೈನ್ ಗ್ಲಿಸಿಡಿಯಾ, ಒಂದ್ ಲೈನ್ ನುಗ್ಗೆ ಹಾಕ್ತಿರಲ್ವಾ, ಅದನ್ನೇ ಮಿಕ್ಸ್ ಮಾಡಿ ಹಾಕೋದಾದಲ್ವಾ, ಒಂದು ಅಗಸೆ ಹಾಕಿ ಒಂದು ನುಗ್ಗೆ ಹಾಕಿ ಒಂದು ಹಾಕ್ಬೋದಲ್ಲ. ಅಂದ್ರೆ ಈ ರೀತಿ ನಮ್ಗೆ ನೀರನ್ನ ಮೇಂಟೈನ್ ಮಾಡ್ಬೇಕಾದ್ರೆ ಒಂದೊಂದು ಗಿಡಗಳಿಗೆ ನೀರ್ ಜಾಸ್ತಿ ಬೇಕು. ಈಗ ಅಗಸೆಗೆ ನೀರ್ ಜಾಸ್ತಿ ಆದ್ರೆ ಏನ್ ತೊಂದ್ರೆ ಇಲ್ಲ, ನಡೆಯುತ್ತೆ. ಗ್ಲಿಸಿಡಿಯಾಕ್ಕಂತೂ ನೀರ್ ಎಷ್ಟು ಕೊಟ್ರು ನಡೆಯುತ್ತೆ. ಅದೇ ನುಗ್ಗೆಗೆ ಆಗಲ್ಲ. ನುಗ್ಗೆಗೆ ನೀವೇನಾದ್ರೂ ನೀರ್ ಜಾಸ್ತಿ ಕೊಟ್ರೆ ನುಗ್ಗೆ ಬೆಳವಣಿಗೆನೇ ಆಗೋದಿಲ್ಲ. ಅದಕ್ಕೆ ನೀರು ಕಡಿಮೆ ಸಾಕು. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ನುಗ್ಗೆನೇ ಒಂದ್ ಲೈನಲ್ಲಿ, ಅಗಸೆನೇ ಒಂದ್ ಲೈನಲ್ಲಿ, ಗ್ಲಿಸಿಡಿಯಾನೇ ಒಂದ್ ಲೈನಲ್ಲಿ ಯಾಕೆ ಹಾಕ್ತೀವಿ ಅಂದ್ರೆ, ನಮಗ್ ಬೇಕಾದಾಗ ಅದಕ್ಕೆ ಸಪರೇಟ್ ಒಂದು ಗೇಟ್ ವಾಲ್ ಇರ್ತದೆ. ಗೇಟ್ ವಾಲ್ನ ನಾವು ಬಂದ್ ಮಾಡ್ಕೋಬಹುದು. ಗೇಟ್ ವಾಲ್ನ ನಾವು ಯಾವಾಗ ಬಂದ್ ಮಾಡ್ಕೊಳ್ತೀವಿ ಅದಕ್ಕೊಂದು 3 ದಿನಕ್ಕೋ, ನೀವು ನೋಡಿ 3 ದಿನಕ್ಕೆ ಒಂದ್ಸಲ ಕೊಟ್ರೆ ನಿಮ್ಗೆ ಏನಾದ್ರು ಕಷ್ಟ ಆಗ್ತದೆ ಅಥವಾ ಒಣಗ ಕಾಣ್ತದೆ, 2 ದಿನಕ್ಕೆ ಕೊಡಿ, ಪರವಾಗಿಲ್ಲ. ಅಥವಾ 3 ದಿನಕ್ಕೂ ಏನ್ ತೊಂದರೆ ಆಗಿದೆ ಅಂತ ಹೇಳಿದ್ರೆ 4ನೇ ದಿನಕ್ಕೆ ಕೊಡಿ. 4 ದಿನಕ್ಕೆ ಒಂದ್ಸಲ ಕೊಟ್ಟರು ಸಾಕು. ಆಮೇಲೆ ಸ್ವಲ್ಪ ಬೆಳವಣಿಗೆ ಆದ್ಮೇಲೆ ನೀವು 8 ದಿನಕ್ಕೆ ಒಂದ್ಸಲ ನುಗ್ಗೆ ಕೊಟ್ಟರು ನಡೀತದೆ. ಆಮೇಲೆ ಆ ನುಗ್ಗೆಗೆ ನೀರ್ ಇಲ್ಲದಿದ್ರು ಅದು ಬರುತ್ತೆ. ಇದಿಷ್ಟನ್ನ ಚೆನ್ನಾಗಿ ನೀವು ಮಂದಟ್ ಮಾಡ್ಕೊಳ್ಬೇಕು. ಹಾಗೆ ಎಲ್ಲ ಲೈನ್ಗಳೆಲ್ಲ ಈಗ ಅಲ್ಲಿ ಬರ್ತಾ ಇದೆ. ಇವೆಲ್ಲ ಸ್ವಲ್ಪ ಇಲ್ಲಿ ನಾವೀಗ ಸ್ವಲ್ಪ ಕರ್ಲು ಮಣ್ಣನ್ನು ತಂದು, ಸ್ವಲ್ಪ ರಸ್ತೆಗೆ ಹಾಕುವಂತ ಮಣ್ಣನ್ನು ತಂದು ಈ ರಸ್ತೆನ ಇದ್ರ ಮೇಲೆ ಎಲ್ಲ ಹಾಕಿ ಅದೊಂದು ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡಿದ್ದೇವೆ. ಅದ್ರ ಕೆಲಸನೂ ನಡೆಯುತ್ತೆ. ಹೀಗೆ ನಾವೇನ್ ಮಾಡ್ಬೇಕು, ಹೀಗೆ ಲೈನ್ಗಳನ್ನೆಲ್ಲ ನೋಡೋಕೆ ಬಹಳ ಚೆನ್ನಾಗಿ ಕಾಣ್ತದೆ ನೋಡಿ. ಅವರೇ ಲೈನು,
ತೊಗರಿ ಲೈನ್ ಇದ್ದಂಗೆ ನಮ್ಗೆ ಏನಾಗಿದೆ 6 ಅಡಿಗೆ ಒಂದು ಲೈನ್ ಮಾಡಿ ನಾವು ಬಿಟ್ಬಿಡ್ತೀವಿ. ಬಿಟ್ಬಿಟ್ಟು ಅದು ಪ್ಲಾನ್ ಮಾಡಿದ್ಮೇಲೆ ಆಮೇಲೆ ಅದಕ್ಕೆ ಮಧ್ಯದಲ್ಲಿ ಏನೇನು ಗಿಡಗಳು ಹಾಕ್ಬೇಕು ಅಂತ ಹೇಳಿದ್ರು. ಮೊನ್ನೆ ಒಬ್ರು ಹೇಳಿದ್ರು, ನೀವು ಮೊದಲು ಎಲ್ಲ ಯಾವ್ಯಾವ ಲೈನಲ್ಲಿ ಇದೆ ಅದೇ ಲೈನ್ಗೆ ಗಿಡಗಳನ್ನ ಹಾಕ್ತಾ ಇದ್ರಿ, ಈಗ ಅದ್ರ ಮಧ್ಯದಲ್ಲಿ ಹಾಕ್ತೀರಿ ಅಂತ ಹೇಳಿದ್ರೆ ಒಂದೊಂದು ತೋಟದಲ್ಲಿ ಒಂದೊಂದು ಪ್ಲಾನ್ ಮಾಡುವಾಗಲೂ ಮಾಲೀಕರು ಏನ್ ಹೇಳ್ತಾರೆ ಆ ರೀತಿನೇ ಮಾಡ್ಕೊಡೋದು. ಮತ್ತೆ ಅಲ್ಲಿ ಮಣ್ಣಿನ ಗುಣವನ್ನ ನೋಡಿ ಹೇಳ್ಕೊಡ್ತೀವಿ. ಆಮೇಲೆ ಅದ್ರ ಬಡ್ಜೆಟ್ ಎಲ್ಲ ನೋಡ್ಕೊಂಡೇ ನಾವು ಪ್ಲಾನ್ ಮಾಡಕ್ಕಾಗೋದು. ನಾವೇ ಪೂರ್ತಿ ಇಂಥ ಗಿಡವನ್ನ ಹೀಗ್ ಹಾಕ್ಬೇಕು ಹೀಗ್ ಮಾಡ್ಬೇಕು ಅಂತ ಹೇಳಿ ನಾವೆಲ್ಲ ಮಾಡ್ಕೊಡೋದು ನಮ್ ಕೆಲಸ. ಅದೇ ಕೆಲವೊಮ್ಮೆ ಅವರ ಬಡ್ಜೆಟ್ ನ ನೋಡ್ಕೊಂಡು ಇವಾಗ ನಾವೇನ್ ಮಾಡ್ತೀವಿ, ಈಗ 2 ಲೈನ್ ಮಾಡೋದ್ರಿಂದ ಪೈಪ್ ಲೈನ್ ಜಾಸ್ತಿ ಬೇಕಾಗ್ತದೆ, ಅದಕ್ಕೆ ಖರ್ಚು ಜಾಸ್ತಿ ಬೀಳುತ್ತದೆ. ಆಮೇಲೆ ಕೆಲವೊಮ್ಮೆ ಗಿಡಗಳು ಲೈನ್ಗಳು ಉದ್ದ ಅಡ್ಡವಾಗಿದ್ದಾಗ ಅವೇನ್ ಮಾಡ್ತಾವ ಅಂತ ಹೇಳಿದ್ರೆ ಸೂರ್ಯನ ಕಿರಣ ಮತ್ತೆ ಇವೆಲ್ಲ ನಮ್ಗೆ ಅಡ್ಜಸ್ಟ್ ಆಗುತ್ತೆ. ನೋಡಿ ಇವಾಗ ಗ್ಲೀಸಿಡಿಯಾ ನಟ್ಟು ನಿಮ್ಗೆ ಆಗ್ಲೇ 10 ದಿನ ಆಗಿದೆ. ನೋಡಿ ಗ್ಲೀಸಿಡಿಯಾ ಗಿಡಗಳು ನೋಡಿ ಯಾವ ರೀತಿ ಆಗಿ ಏನಿಲ್ಲ, ನಟ್ಟು ಒಂದು 3 ದಿನ 4 ದಿನ ಸ್ವಲ್ಪ ನೀರ್ ಜಾಸ್ತಿ ಕೊಡ್ಬೇಕಾಗ್ತದೆ. ಆ ನೀರ್ ಕೊಟ್ಟು ಆ ಬಿಸಿಲಲ್ಲಿ ಬಂದ್ಬಿಡ್ತು ಅಂದ್ಮೇಲೆ ನೋಡಿ, ಈಗ ಏಪ್ರಿಲ್ ಬಿಸಿಲನ್ನೇ ತಡೀತು ಗಿಡ ಅಂತ ಹೇಳಿದ್ರೆ ಇನ್ನದು ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ. ಈಗ ನೋಡಿ, ಈಗ ನಟ್ಟಿದ ಮೇಲೆ ಗಿಡ ಏನಾಗಿದೆ, ಇಲ್ಲಿ ಚಿಗುರು ಹೊಡೆದಿದೆ, ಇಲ್ಲಿ ಚಿಗುರು ಹೊಡಿತು ಅಂದ್ರೆ ಗಿಡ ಏನಾಯ್ತು ಅಂದ್ರೆ ನಮ್ಗೆ ಅಲ್ಲಿ ಭೂಮಿಲಿ ಸೆಟ್ ಆಯ್ತು ಅಂತ ಅರ್ಥ. ಹಾಗೆ ಈ ಲೈನ್ಗಳನ್ನೆಲ್ಲ ನಾವು ಈ ರೀತಿ ಮಾಡಿ ಇಟ್ಕೊಂಡಿದೀವಿ. ಈ ರೀತಿ ನಿಮ್ಗೆ ಗ್ಲಿಸಿಡಿಯಾ ಈಗ ನಿಮ್ಗೆ ಕಾಣ್ಬೋದು, ಗ್ಲಿಸಿಡಿಯಾ ಲೈನ್ ಸ್ಟ್ರೈಟ್ ಆಗಿದೆ. ಅವತ್ತು ನಡುವಾಗ ಒಂಥರ ಕಾಣ್ತಾ ಇತ್ತು, ಈಗ ಒಂಥರ ಕಾಣ್ತಾ ಇದೆ. ಹಾಗೆ ಇದು ಬೇರೆ 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 ತರದಲ್ಲಿ ನಿಮಗೆ ವಾರದಿಂದ ವಾರಕ್ಕೆ ಒಂದ್ಸಲ ಚೇಂಜ್ ಆಗ್ತಾ ಹೋಗ್ತದೆ. ಹಾಗೆ ಇದು ಈ ಮಟ್ಟಕ್ಕೆ ಬಂದಿದೆ. ಇವಾಗ ಏನಾದ್ರು ಒಂದು ಸಮಯ ಇದು ನಿಮ್ಗೆ ಏನಾದ್ರು ನಿಮ್ಗೆ ಬಾರ್ದಂಗೆ ಒಣಗಂಗಿದ್ರು ನೋಡಿ, ಇಲ್ಲಿ ಹೊಸ ಸುಳಿ ಬರ್ತಾ ಇದೆ. ಇದು ನಿಮ್ಗೆ ಮೇಲೆ ಇದು ಒಣಗೋಗಿರ್ಬೋದು, ಇದು ಒಣದಂಗೆ ಕಾಣ್ಬೋದು, ಇದು ಬರ್ತದೆ. ನೀವು ಗಿಡ ನಡ್ಬೇಕಾದ್ರೆ ಕಾಂಡ ಸ್ವಲ್ಪ ಬಲ್ತ್ನಟ್ಟಾಗ ಭಾರಿ ಒಳ್ಳೇದು. ಯಾಕಂದ್ರೆ ಮೇಲ್ಗಡೆದು ಹೋದ್ರು ಕಾಂಡ ಅದೇನಾಗ್ತದೆ ಸಿಗ್ತದೆ. ಗ್ಲೀಸಿಡಿಯಾ ಒಂದು ಸಲ ನಿಮ್ಗೆ ನಿಂತ್ಕೊಂಡ್ಬಿಟ್ರೆ ಅಲ್ಲಿ ನೋಡಿ, ಇಲ್ಲೆಲ್ಲ ಕಂಪ್ಲೀಟ್ ಮೇಲ್ಗಡೆ ತುದಿ ಒಣಗೋಗ್ಬಿಟ್ಟಿದೆ, ಇದು ಎಲ್ಲ ಒಣಗೋಗ್ಬಿಟ್ಟಿದೆ. ಅಲ್ಲಿ ಇಲ್ಲೆಲ್ಲ ಚಿಗುರು ಬಂದಿದೆ ನೋಡಿ. ಈ ಚಿಗುರು ಬಂತು ಅಂದ್ರೆ ಇಲ್ಲಿ ಸೆಟ್ಲ್ ಆಯ್ತು ಅಂತ ಅರ್ಥ. ಇದಕ್ಕೆ ಇನ್ನೇನಿಲ್ಲ, ಇದಕ್ಕೆ ನೀವು ಇದಕ್ಕೂ ಅಷ್ಟೇ ನೀರ್ ಜಾಸ್ತಿ ಆದ್ರೆ ಏನು ತೊಂದ್ರೆ ಏನಿಲ್ಲ, ಆದ್ರೆ ಮಿತವಾಗಿ ಕೊಡ್ಬೇಕಂದ್ರೆ. ಮತ್ತೆ ಗಿಡಗಳು ಒಂದು ಸೂಕ್ಷ್ಮತೆಯನ್ನು ತಿಳ್ಕೊಳ್ಳಿ ಗಿಡಗಳದು. ನೀವು ಒಂದ್ಸಲಿ ಗಿಡಗಳಿಗೆ ಎಷ್ಟು ನೀರು ಕೊಡ್ತೀರಾ ಅದನ್ನೇ ಅವು ಅಡ್ಜಸ್ಟ್ ಆಗ್ಬಿಡ್ತವೆ, ಅಭ್ಯಾಸ ಆಗ್ಬಿಡ್ತಾವೆ. ಈಗ ಉದಾಹರಣೆಗೆ ನೀವೊಂದು ಯಾರೋ ಮನೇಲಿ ನಾವು ನಾಯಿ ಮರಿ ಹಾಕಿರ್ತದೆ, ಅದ್ 4 ಮರಿಯನ್ನ ಯಾರೋ ಒಬ್ರು ಒಂದೊಂದು ಮರಿನ ಒಂದೊಂದು ಊರಿಗೆ ಒಬ್ಬೊಬ್ರು ತಗೊಂಡು ಹೋಗ್ತಾರೆ. ಒಬ್ರು ಸಸ್ಯಾಹಾರಿಗಳು ತಗೊಂಡು ಹೋಗ್ತಾರೆ. ಸಸ್ಯಾಹಾರಿಗಳು ತಗೊಂಡೋದ್ರು ಏನ್ ಮಾಡ್ತಾರೆ, ಅದಕ್ಕೆ ಮಾಂಸ ಕೊಡೋಕೆ ಆಗೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಹಾಲು ಅನ್ನ ಹಾಕಿ ಹೀಗೆ ಅಭ್ಯಾಸ ಮಾಡ್ತಾರೆ. ಅವು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿಗೆ ಅಡ್ಜಸ್ಟ್ ಆಗ್ಬಿಟ್ಟು ಅವು ಇನ್ನು ಮಾಂಸ ತಿನ್ನಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅವಕ್ಕೆ ಮಾಂಸ ಆಹಾರ ಗೊತ್ತಿರೋದಿಲ್ಲ. ಇನ್ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಕೋಳಿ ಅಂಗಡಿನೋ ಮಟನ್ ಅಂಗಡಿ ಇಟ್ಟವನೋ ಅವನಲ್ಲಿ ತಲೆ ಕಾಲು ಉಳಿದಿತ್ತು ಅಂತೇಳಿ ದಿನ ಕತ್ಸ್ಕೊಂಡ್ ಬಂದು ಹಾಕ್ತಾನೆ, ಅದನ್ನ ತಿಂತಾ ಇರ್ತದೆ. ಆಮೇಲೆ ಅದು ಅನ್ನ ತಿನ್ನಕ್ ಹೋಗೋದಿಲ್ಲ. ಅದೇ ಹೇಳ್ತೀನಲ್ಲ, ಹೋಳಿಗೆ ಸಾರು ತಿಂದವನು ಕೋಳಿ ಸಾರು ತಿಂದವನು ಹೋಳಿಗೆ ತಿಂತಾನ ಅಂದಂಗೆ. ಹಾಗೆ ನಾವು ಪ್ರಾಣಿಗಳಿಗೆ ಯಾವ ರೀತಿ ಒಂದೇ ತರದ ಆಹಾರವನ್ನ ಕೊಟ್ಟು ಅವರ ಅಭ್ಯಾಸ ಮಾಡ್ತೇವೋ ಅದೇ ರೀತಿ ಗಿಡಗಳಿಗೂ ಮಿತವಾಗಿ ನೀರು ಕೊಡ್ಬೇಕು. ನೀರ್ ಅಂತ ಹೇಳಿದ್ರೆ ನೀವು ತೇವಾಂಶ ಇದ್ರೆ ಸಾಕು, ಮಾಯಿಶ್ಚರ್. ನಿಮ್ಮ ಜಮೀನಲ್ಲಿ ತೇವಾಂಶ ಇದ್ರೆ ಸಾಕು, ನೀವು ನೀರು ಕೊಡ್ಬೇಕು ಅಂತ ಏನಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ನಿಮ್ ತೋಟದಲ್ಲಿ ಅಕ್ಟೋಬರ್ ನವೆಂಬರ್ ತಿಂಗಳಿನಲ್ಲೇನೆ ಕಳೆಗಳನ್ನ ಯಾವ್ದನ್ನೇ ತೆಗಿಯಕ್ ಹೋಗ್ಬಾರ್ದು. ಬೇಸಿಗೆ ಮುಂದೆ ಬರ್ತದೆ ಅಂತ ಗೊತ್ತಿದ್ದು ಕಳೆಗಳನ್ನ ಒಂದು ಅರ್ಧ ಅಡಿ ಹಾಗೇ ಬಿಟ್ಕೊಳ್ಬೇಕು. ಜಮೀನ್ ಸುತ್ತ ಕಾಡುಗಳಿರ್ಬೇಕು, ಅದೇ ಸಂಬಂಧಪಟ್ಟಂತ ಗಿಡದ ಸುತ್ತ ಕ್ಲೀನ್ ಆಗಿರ್ಬೇಕು ಅಷ್ಟೇ. ಗಿಡಕ್ಕೆ ಕಳೆಯಿಂದ ತೊಂದರೆ ಆಗ್ಬಾರ್ದು. ನಾರಾಯಣ ರೆಡ್ಡಿ ಅವ್ರು ಹೇಳಿದಾಗೆ, ಗಿಡದಿಂದ ಕೆಳಗಡೆ ನೀವು ನಟ್ಟಿರುವಂತ ಗಿಡಗಳಿಂದ ಕೆಳಗೆ ಇದ್ರೆ ಕಳೆನೂ ಬೆಳೆನೆ. ಅದ್ ನೀವು ನಟ್ಟಿರೋ ಗಿಡದಿಂದ ಮೇಲೆ ಹೋದಾಗ ಅದು ಕಳೆ. ಈಗ ನಿಮ್ಮ ಸಪೋಟ ಗಿಡ, ತೆಂಗಿನ ಗಿಡ, ಮಾವಿನ ಗಿಡ, ಹಲಸಿನ ಗಿಡದ ಮೇಲೆ ಹೋಗ್ತದ ಕಳೆ? ಹೋಗೋದಿಲ್ಲ, ಅವು ಅಲ್ಲೇ ಕುತ್ಕೊಂಡ್ಬಿಡ್ತವೆ. ಕೆಲವು ಕಳೆಗಳನ್ನ ನೀವು ಅಲ್ಲೇ ಬಿಟ್ಬಿಟ್ರೆ ಅವು ಅಲ್ಲೇ ನಿಯಂತ್ರಣ ಆಗ್ಬಿಡ್ತವೆ, ಅವೇನ್ ತೊಂದರೆ ಏನಾಗೋದಿಲ್ಲ. ಸಣ್ಣದೊಂದು ಇಬ್ಬನಿ ಬಿದ್ದಾಗ ಅಥವಾ ಸಣ್ಣದೊಂದು ಮಳೆ ಬಿದ್ದಾಗ ಅವೆಲ್ಲ ನೀರನ್ನ ಕ್ಲೀನ್ ಆಗಿ ಭೂಮಿಗೆ ಇಂಗಿಸ್ತದೆ. ನಿಮ್ಮ ಭೂಮಿಗೆ ಮಲ್ಚಿಂಗು ಇಸ್ ವೆರಿ ಇಂಪಾರ್ಟೆಂಟ್. ಮಲ್ಚಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಈಗ ಒಂದು ತೆರೆದ ಪಾತ್ರೆಯನ್ನ ಈಗ ಒಂದು ಬಾಟ್ಲಲ್ಲಿ ಪೆಟ್ರೋಲು ಡೀಸೆಲೋ ನೀರೋ ತುಂಬಿಸಿರ್ತೀರಿ. ದಿನದಿಂದ ದಿನಕ್ಕೆ ನೋಡಿ ಅದೊಂದು ಸ್ವಲ್ಪ ಸ್ವಲ್ಪ ಅದು ಕಮ್ಮಿ ಆಗ್ತಾ ಹೋಗ್ತದೆ ಒಂದು ಬಾಟ್ಲಲ್ಲಿ. ಅದ್ರ ಬದಲು ನೀವು ಆ ಬಾಟ್ಲಿಗೆ ಮುಚ್ಚಳ ಹಾಕ್ಬಿಟ್ರೆ ಏನಾಗ್ತದೆ, ನೀರು ಎಷ್ಟಿದೆ ಅಷ್ಟೇ ಇರ್ತದೆ. ಅದೇ ರೀತಿ ಮುಚ್ಚಳಿಕೆನು ಹೇಗೆಂತಂದ್ರೆ ಮಲ್ಚಿಂಗ್ ಅಂತ ಹೇಳೋದು, ಈಗ ಡ್ರೈ ಮಲ್ಚಿಂಗ್ ಆಗ್ಲಿ ಲೈವ್ ಮಲ್ಚಿಂಗ್ ಆಗ್ಲಿ ಯಾವುದೇ ಆಗ್ಲಿ, ಭೂಮಿಯ ಮೇಲೆ ಒಂದು ಪದರ, ಅದಕ್ಕೊಂದು ಕವಚ ಇದ್ದಾಗೆ. ಈಗ ನಿಮ್ಗೆ ಚಳಿ ಆದಾಗ ಸ್ವೆಟರ್ ಹಾಕೊಳ್ತೀರಲ್ಲ, ಆ ರೀತಿ ತೇವಾಂಶವನ್ನ ಚೆನ್ನಾಗಿ ಅದು ಹಿಡಿದಿಟ್ಕೊಳ್ತದೆ. ಅದು ಲೈವ್ ಮಲ್ಚಿಂಗ್ ಆಗಿರ್ಲಿ ಅಥವಾ ಡ್ರೈ ಮಲ್ಚಿಂಗ್ ಆಗಿರ್ಲಿ. ಯಾವುದೇ ಡ್ರೈ ಮಲ್ಚಿಂಗ್ ಹಾಕೋದಾದ್ರೆ ನೀವೇನ್ ಮಾಡ್ಬೇಕು, ನಿಮ್ಮ ಜಮೀನಲ್ಲಿ ನೀವು
ಆ, ಗಿಡಕ್ಕೆ ಮುಟ್ಟಬಾರ್ದು. ಹಸಿ ಗಿಡಗಳನ್ನ ನಡುವೆ ಕಸವನ್ನ ಹಾಕ್ಬೇಕಾದ್ರೆ ಆ ಗಿಡಕ್ಕೆ ಮುಟ್ಟಬಾರ್ದು. ಅದೇ ನೀವು ಒಣಗಿದಾದ್ರೆ ಆ ಪಕ್ಕದಲ್ಲಿ ಬೇಕಾದ್ರೆ ಹಾಕ್ಬೋದು. ಈಗ ತೆಂಗಿನಕಾಯಿ ಬುಂಡೆ ಎಲ್ಲ ಸಿಕ್ತು ಅಂದ್ಬಿಟ್ಟು ನೀವು ತೆಂಗಿನಕಾಯಿ ಬುಂಡೆನ ತಗೊಂಡ್ ಹೋಗ್ಬಿಟ್ಟು ಗಿಡದ ಬುಡಕ್ಕೆ ಹಾಕ್ಬಿಡ್ಬಾರ್ದು. ಒಣಗಿದ್ರೆ ಬುಡಕ್ಕೆ ಹಾಕ್ಬೋದು, ಹಸಿ ಇದ್ರೆ ಸ್ವಲ್ಪ ದೂರದಲ್ಲಿ ನೀವು ಹಾಕ್ಬೇಕು. ಹಾಗೆ ಈಗ ಶೆಡ್ಡು ನಿರ್ಮಾಣ ಇಲ್ಲಿ ಆಗ್ತಾ ಇದೆ. ಇದು ಎಲ್ಲಾ ಕಡೆನೂ ಕೆಲಸಗಾರರು ಇದೇ ಒಂದು ದೊಡ್ಡ ಸಮಸ್ಯೆ. ಏನ್ ಮಾಡ್ತಾರೆ ಅವರು, ಬರ್ತಾರೆ ಒಂದು ಚೂರು ಮಾಡ್ತಾರೆ ಓಡೋಗ್ತಾರೆ, ಬರ್ತಾರೆ ಮಾಡ್ತಾರೆ ಓಡೋಗ್ತಾರೆ. ಹೀಗೆ ಇನ್ನು ಇದು ಕೆಲಸ ಇನ್ನು ಮುಗ್ದಿಲ್ಲ. ಮೋಸ್ಟ್ಲಿ ಮುಂದಿನ ವಿಡಿಯೋ ಮಾಡುವಾಗಲ್ಲ ಅದನ್ನು ಇದು ಮುಗಿಬಹುದು ಅಂತ ನಾನು ತಿಳ್ಕೊಂಡಿದ್ದೀನಿ. ನೋಡುವ ಏನಾಗ್ತದೆ ಅಂತ.